FA3 ಎಕ್ಸಾಮ್ಸ್ ಬಂದೇ ಬಿಡ್ತು. ಯಾವ ರೀತಿ ಓದೋದು ಸರ್, ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ ಸರ್, ಯಾವ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಸರ್. ಸೊ ಈ ರೀತಿ ನಿಮಗೂ ಕೂಡ ಡೌಟ್ ಇದೆಯಾ? ಡೌಟ್ ಇದ್ದರೆ ನಿಮಗೆ ಯಾವುದೇ ರೀತಿ ಅಂತ ಟೆನ್ಷನ್ ಬೇಡ. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್, ಹೌ ಟು ಪ್ರಿಪೇರ್ ಫಾರ್ FA3 ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಈ ಒಂದು ಟ್ರಿಕ್ಸ್ಗಳನ್ನ ನೀವು ಕಂಪಲ್ಸರಿ ಫಾಲೋ ಮಾಡಿದ್ದೇ ಆದರೆ, ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ, ಸೊ ರಿಮೆಂಬರ್ ಇಂಪ್ಲಿಮೆಂಟ್ ಮಾಡಬೇಕು. ಜಸ್ಟ್ ವಿಡಿಯೋ ನೋಡಿ ಅಥವಾ ಕೇಳ್ಬಿಟ್ಟು ಸುಮ್ಮನಾಗೋದಲ್ಲ, ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ನಿಮಗೆ ಸೊ 100% ನೀವು ಏನು ನಿಮ್ಮ FA3 ಎಕ್ಸಾಮ್ಸಲ್ಲಿ ಸೊ ಔಟ್ ತೆಗಿತೀರಾ. ಓಕೆ, ಸೊ ಯಾವ ರೀತಿ ಪ್ರಿಪೇರ್ ಆಗೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ನೋಡಿ, ಸೊ ಇಲ್ಲಿ 6 ಪಾಯಿಂಟ್ ಕೊಟ್ಟಿದ್ದೀನಿ. ಸೊ ಫಸ್ಟ್ ಪಾಯಿಂಟ್ ನೋಡಿ, ನೋ ಯುವರ್ ಬೆಸ್ಟ್ ಟೈಮ್ ಟು ಸ್ಟಡಿ ಅಂತ ಇದೆ. ಸೊ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಕೆಲವೊಬ್ಬರಿಗೆ ನಿಮಗೆ ಮಾರ್ನಿಂಗ್ ಎದ್ಬಿಟ್ಟು ಓದಿದ್ರೆ ತುಂಬಾ ಚೆನ್ನಾಗಿ ತಲೆಗತ್ತುತ್ತೆ ಮತ್ತೆ ಚೆನ್ನಾಗಿ ನೆನ್ಪುಳಿಯುತ್ತೆ. ಸೊ ಇನ್ ಕೆಲವೊಬ್ಬರಿಗೆ ಈವ್ನಿಂಗು, ಇನ್ ಕೆಲವೊಬ್ಬರಿಗೆ ನೈಟು, ಈ ರೀತಿ ಡಿಫ್ರೆಂಟ್ ಟೈಮಿಂಗ್ಸ್ ಇರುತ್ತೆ. ಒಬ್ಬೊಬ್ಬರಿಗೆ ಡಿಫ್ರೆಂಟ್. ಓಕೆ, ಸೊ ನಾನು ಜನರಲ್ ಆಗಿ ಹೇಳಲಿಕ್ಕೆ ಹೋಗಲ್ಲ ಸೊ ಇದೇ ಟೈಮಲ್ಲಿ ಸ್ಟಡಿ ಮಾಡಿ ಅಂತ. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ನಿಮಗೆ ಯಾವ ಟೈಮ್ ಬೆಸ್ಟ್ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವಾ, ಸೊ ಆ ಟೈಮಲ್ಲಿ ಸ್ಟಡಿ ಮಾಡಿ. ಓಕೆ, ಸೊ ನಿಮಗೆ ಸಪೋಸ್ ಏನಾದರೂ ಮಾರ್ನಿಂಗಲ್ಲಿ ತುಂಬಾ ಚೆನ್ನಾಗಿ ನಾನು ಓದಿದ್ದೆಲ್ಲ ಚೆನ್ನಾಗಿ ತಲೆಗತ್ತುತ್ತೆ, ಸೊ ನೆನ್ಪುಳಿಯುತ್ತೆ ಸರ್ ಅಂತ ಆದರೆ, ಸೊ ಆ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಸ್ವಲ್ಪ ಟಫ್ ಇರುತ್ತೋ ಅದನ್ನ ಇಟ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ಬೇರೆ ಟೈಮಲ್ಲಿ ಬೇರೆ ಸಬ್ಜೆಕ್ಟ್ಗಳನ್ನ ಪ್ರಿಪೇರ್ ಮಾಡ್ತಾ ಹೋಗಿ. ಓಕೆ, ಸೊ ನೆನಪಿರ್ಲಿ, ಯಾವತ್ತು ಕೂಡ ಸ್ಮಾರ್ಟ್ ಸ್ಟಡಿ ಮಾಡಬೇಕು, ಮತ್ತೆ ಸ್ಟಡಿ ಶುಡ್ ಬಿ ಕ್ವಾಲಿಟೇಟಿವ್ ಆಗಿರ್ಬೇಕು. ಓಕೆ, ಸುಮ್ಮನೆ ಬುಕ್ ಇಟ್ಕೊಂಡು ಕೂತ್ರೆ ಏನಾಗುತ್ತೆ ಹೇಳಿ, ನೀವು ಏನೇ ಓದಿದ್ರು ಕೂಡ ನೆನಪಿರೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಮ ಟೈಮಿಂಗ್ಸ್ ಅನ್ನ ನೋಡ್ಕೊಳ್ಳಿ. ಯಾವ ಟೈಮಲ್ಲಿ ಓದಿದ್ರೆ ನನಗೆ ಚೆನ್ನಾಗಿ ನೆನ್ಪುಳಿಯುತ್ತೆ ಅಂತ, ಸೊ ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡಿ, ಲೀಸ್ಟ್ ಡೌನ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಸೊ ಏನ್ ಹೇಳಿದ್ದೀನಪ್ಪ ಅಂತಂದ್ರೆ, ಇಲ್ಲಿ ನಿಮ್ಗೆ FA3ಗೆ ಎಲ್ಲಾ ಚಾಪ್ಟರ್ಸ್ ಕೊಡೋದಿಲ್ಲ ಅಲ್ವಾ, ನಿಮ್ಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ನಿಮ್ಮ ಮಿಡ್ ಟರ್ಮ್ ಆದ್ಮೇಲೆ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಕೂಡ ಮಿಡ್ ಟರ್ಮ್ ಆದ್ಮೇಲೆ ಕೆಲವೊಂದು ಚಾಪ್ಟರ್ಸ್ ಗಳಂತ ಇರುತ್ತೆ. ಸೊ ನಿಮ್ಗಂತೂ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ ಶಾಲೆಗಳಲ್ಲಿ ಹೇಳಿರ್ತಾರೆ ಯಾವ್ಯಾವ ಚಾಪ್ಟರ್ ಅಂತ. ಫಸ್ಟ್ ಆ ಚಾಪ್ಟರ್ ಗಳ ನೇಮ್ ಅನ್ನ ಲೀಸ್ಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಯಾವ್ಯಾವ ಚಾಪ್ಟರ್ ಅನ್ನೋದನ್ನ ಲಿಸ್ಟ್ ಡೌನ್ ಮಾಡ್ಕೋಬೇಕು. ಸೊ ಇದು ಫಸ್ಟ್ ಕೆಲಸ. ಸೊ ನಂತರ ಏನ್ ಮಾಡಿಯಪ್ಪ ಅಂತಂದ್ರೆ, ಪ್ರಿಪೇರ್ ಫಾರ್ ಇಂಪಾರ್ಟೆಂಟ್ ಕ್ವಶನ್ಸ್. ಆ ಚಾಪ್ಟರ್ ಗಳಿಂದ, ಆ ಪರ್ಟಿಕ್ಯುಲರ್ ಚಾಪ್ಟರ್ಸ್ ಗಳಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಬರುತ್ತೆ. ಸೊ ನಿಮ್ಗೆ ಕ್ಲಾಸಲ್ಲೂ ಕೂಡ ಹೇಳಿರ್ತಾರೆ, ನಾವು ಕೂಡ ಏನು ಒನ್ ಶಾರ್ಟ್ ಲೆಕ್ಚರ್ಸ್ ಅಲ್ಲಿ ಕ್ಲಾಸ್ ಮಾಡ್ಬೇಕಾದ್ರೆ ಆ ಚಾಪ್ಟರ್ಸ್ ಗಳ ರಿಲೇಟೆಡ್ ಹೇಳಿರ್ತೀವಿ, ಇದು ಇಂಪಾರ್ಟೆಂಟ್ ಪಾಯಿಂಟ್, ಸೊ ಈ ಕ್ಲಾಸ್ ಬರುತ್ತೆ ಅಂತ. ಓಕೆ, ಸೊ ಇದನ್ನ ನೀವೇನ್ ಮಾಡ್ಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ನ ಪ್ರಿಪೇರ್ ಆಗ್ಬೇಕು. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ ನ ನೀವಲ್ಲಿ ಪ್ರಿಪೇರ್ ಆಗಿ ತಯಾರು ಮಾಡಿ ಇಟ್ಕೋಬೇಕು. ಸೊ ನಂತರ ನೋಡಿ ಏನ್ ಮಾಡ್ತೀರಾ, ಇಂಪಾರ್ಟೆಂಟ್ ಕ್ವಶನ್ಸ್ ಆದ್ಮೇಲೆ ಸೊ ಲಿಸ್ಟ್ ಇಯರ್ಸ್ ಅಂಡ್ ಡೇಟ್ಸ್ ಆಫ್ ಚಾಪ್ಟರ್ ವೈಸ್. ಓಕೆ, ಇದು ಪರ್ಟಿಕ್ಯುಲರ್ ಆಗಿ ಯಾವ್ದಕ್ಕಪ್ಪ ಅಂತಂದ್ರೆ, ಸೊ ನೋಡಿ ಸೋಷಿಯಲ್ ಸೈನ್ಸ್ ಅಲ್ಲಿ ಆ ಚಾಪ್ಟರ್ ಯಾವ್ಯಾವ ಚಾಪ್ಟರ್ ಇದೆಯಲ್ವಾ, ಅದರಲ್ಲಿ ಬರ್ತಕ್ಕಂಥ ಇಯರ್ಸ್ ಮತ್ತೆ ಡೇಟ್ಸ್ ನ ಸಪರೇಟ್ ಒಂದು ಲಿಸ್ಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಮತ್ತೆ ಯಾವ ರೀತಿ ರಿವೈಸ್ ಮಾಡ್ತೀರಾ, ಓಕೆ, ನಮ್ಮ ಒನ್ ಶಾರ್ಟ್ ಲೆಕ್ಚರ್ಸ್ ನೀವು ನೋಡ್ಬೇಕು. ಓಕೆ, ನಾವು ಸೋಷಿಯಲ್ ಅಂತೂ ನಿಮ್ಗೆ ಏನು FA3ಗೆ ಬರ್ತಕ್ಕಂಥ ಎಲ್ಲಾ ಚಾಪ್ಟರ್ಸ್ ಗಳನ್ನು ಕೂಡ ನಾವು ಸೋಷಿಯಲ್ ಅಲ್ಲಿ ಕವರ್ ಮಾಡಿದೀವಿ. ಆಲ್ರೆಡಿ ಎಲ್ಲಾ ಚಾಪ್ಟರ್ಸ್ ಕವರ್ ಆಗಿದೆ FA3ಗೆ ಬರ್ತಕ್ಕಂಥ ಚಾಪ್ಟರ್ಸ್ ಗಳು. ಓಕೆ, ಸೊ ಇದನ್ನ ನೀವು ವಾಚ್ ಮಾಡ್ಬೇಕಾಗುತ್ತೆ. ಸೊ ನಂತರ ನೋಡಿ ಏನ್ ಮಾಡಬೇಕಂತಂದ್ರೆ, ನೋಡಿ ಓಕೆ ಪ್ರಿಪೇರ್ ಆದ್ರಿ ನೀವು. ಓಕೆ, ಸೊ ಚಾಪ್ಟರ್ಸ್ ನ ಲಿಸ್ಟ್ ಡೌನ್ ಮಾಡಿದ್ರಿ, ಅದಾದ ನಂತರ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಟ್ರಿ. ಸೊ ನಂತರ ನೋಡಿ ಏನು ನೋಟ್ ಕೂಡ ಮಾಡ್ಕೊಂಡಿ ಡೇಟ್ಸ್ ಇಯರ್ಸ್ ನ. ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ವಾ, ಆನ್ಸರ್ ಬರೆಯೋದು, ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ. ನೋಡಿ ಫಿಫ್ತ್ ಪಾಯಿಂಟ್, ಆನ್ಸರ್ ಶುಡ್ ಬಿ ಇನ್ ಪಾಯಿಂಟ್ ಫಾರ್ಮೆಟ್. ಆನ್ಸರ್ ಅನ್ನ ಯಾವ ರೀತಿ ಬರೀಬೇಕನ್ನೋದು ನಿಮ್ಗೆ ಗೊತ್ತಿರಬೇಕು. ನೀವು ಯಾವುದೇ ಬುಕ್ಸ್ ಓದಿ, ಏನೇ ಓದಿ, ನೀವು ಅಲ್ಲಿ ಸರಿಯಾಗಿ ಆನ್ಸರ್ ಬರೀಲಿಲ್ಲ ಅಂತಂದ್ರೆ ಓದಿದ್ದು ಕೂಡ ವೇಸ್ಟ್ ಆಗ್ಬಿಡುತ್ತೆ, ಮಾರ್ಕ್ಸ್ ಬರೋದಿಲ್ಲ. ಓಕೆ, ಆನ್ಸರ್ ಯಾವತ್ತು ಕೂಡ ಪಾಯಿಂಟ್ ಫಾರ್ಮೆಟ್ ಅಲ್ಲಿ ಇರಬೇಕು, ಸ್ಪೆಷಲಿ ಯಾವ್ದ್ರಲ್ಲಿ, ಸೋಷಿಯಲ್ ಸೈನ್ಸ್ ಅಲ್ಲಿ. ಓಕೆ, 1 ಮಾರ್ಕ್ಸಿಗಾದ್ರೆ 2 ಪಾಯಿಂಟ್ಸ್, 2 ಮಾರ್ಕ್ಸ್ಗೆ 4 ಪಾಯಿಂಟ್, 3 ಮಾರ್ಕ್ಸ್ಗೆ 6, 4 ಮಾರ್ಕ್ಸ್ಗೆ 8 ಪಾಯಿಂಟ್ಸ್. ಇದು ಕಂಪಲ್ಸರಿ ನೀವು ಮಾಡ್ಲೇಬೇಕು. ಇದೇ ರೀತಿ ಪಾಯಿಂಟ್ಸ್ ಮಿನಿಮಮ್ ಆಯಾ ಕ್ವಶನ್ಸ್ಗೆ ಅಷ್ಟು ಮಾರ್ಕ್ಸ್ ನ, ಅಷ್ಟು ಪಾಯಿಂಟ್ಸ್ ನ ನೀವು ಬರೀಲೇಬೇಕಾಗುತ್ತೆ. ಓಕೆ, ಇದು ಕ್ಲಿಯರ್ ಆಗಿದೆಯಲ್ವಾ ನಿಮಗೆ. ಸೊ ನಂತರ ನೋಡಿ ಲಾಸ್ಟ್ ಒನ್, ಪ್ರಾಕ್ಟೀಸ್ ಮ್ಯಾಪ್ ಬೇಸ್ಡ್ ಕ್ವಶನ್ಸ್. ಓಕೆ, ನೋಡಿ ನಿಮಗೆ ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ನ ಕೊಡ್ತಾರೆ FA3 ಅಲ್ಲಿ ಅಂತಾದ್ರೆ, ಸೊ ಅದು ಯಾವ ಚಾಪ್ಟರ್ ಇಂದ ಕೊಡ್ತಾರೆ, ಯಾವ ಪ್ಲೇಸಸ್ ಗಳು ಬರುತ್ತೆ ಅನ್ನೋದನ್ನ ನೀವೇನ್ ಮಾಡ್ಬೇಕು, ಪ್ರಿಪೇರ್ ಆಗಬೇಕು. ಸೊ ಅದೇ ರೀತಿ ಬೇರೆ ಸಬ್ಜೆಕ್ಟ್ ಗಳಿಗಾದ್ರೂ ಕೂಡ ಅಲ್ಲೇನು ಡಯಾಗ್ರಾಮ್ಸ್ ಇದೆಯೋ ಅದೇನಿದೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಲೇಬೇಕು, ಅದನ್ನ ನೆನ್ಪಿಟ್ಕೋಬೇಕು. ಓಕೆ, ಸೊ ಇದಿಷ್ಟು ಕೂಡ 6 ಪಾಯಿಂಟ್. ಸೊ ನಂತರ ನೋಡಿ ನಿಮ್ಗೆ ನಾನು ಇಲ್ಲಿ ಚಾಪ್ಟರ್ ನೇಮ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಚಾಪ್ಟರ್ಸ್ ಸೋಷಿಯಲ್ ಸೈನ್ಸ್ಗೆ FA3 ಅಲ್ಲಿ ಯಾವ್ಯಾವ ಚಾಪ್ಟರ್ ಗಳು ಬರ್ತಕ್ಕಂಥ ಚಾನ್ಸಸ್ ಇದೆ ಅನ್ನೋದನ್ನ ನಾನು ಕೊಟ್ಟಿದ್ದೀನಿ. ಸೊ ನೀವೇನ್ ಮಾಡ್ಬೇಕು ಗೊತ್ತಾ, ಈ ಚಾಪ್ಟರ್ ಗಳ ಜೊತೆಗೆ ಇನ್ನು ಎಕ್ಸ್ಟ್ರಾ ಚಾಪ್ಟರ್ಸ್ ಯಾವ್ದಾದ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ವಿಕ್ ಆಗಿ ತಿಳಿಸ್ಬೇಕು. ಓಕೆ, ಇಂಪಾರ್ಟೆಂಟ್ ಕ್ವಶನ್ಸ್ಗೋಸ್ಕರ. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ವಿಕ್ ಆಗಿ ಈ ಚಾಪ್ಟರ್ಸ್ ಜೊತೆಗೆ ಬೇರೆ ಚಾಪ್ಟರ್ ಇದ್ದು ಕೂಡ ನೀವು ತಿಳಿಸ್ಬೇಕು. ನಿಮ್ಮ ಟೈಮ್ ಟೇಬಲ್ ಅನ್ನ
FA3 ಟೈಮ್ ಟೇಬಲ್ ಅನ್ನು ಕೂಡ ತಿಳಿಸಿ. ಓಕೆ, ನೋಡಿ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಈ ಚಾಪ್ಟರ್ ಅಂತೂ ಇದ್ದೇ ಇರುತ್ತೆ. ಓಕೆ, ಸೊ ಅದಾದ ನಂತರ ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಚಾಲೆಂಜಸ್ ಈ ಚಾಪ್ಟರ್ ಕೂಡ ಇದೆ ನಿಮ್ಮ FA3 ಎಕ್ಸಾಮ್ಗೆ. ನಂತರ ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್, ಓಕೆ, ಈ ಚಾಪ್ಟರ್ ಬರುತ್ತೆ. ಸೊ ನಂತರ ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್, ಸೊ ಈ ಚಾಪ್ಟರ್ ಬರುತ್ತೆ ಜಿಯೋಗ್ರಫಿಯಿಂದ. ಸೊ ನಂತರ ನೋಡಿ ರೂರಲ್ ಡೆವಲಪ್ಮೆಂಟ್ ಮತ್ತೆ ಎಂಟರ್ಪ್ರಿನರ್ಶಿಪ್, ಇಷ್ಟು ಚಾಪ್ಟರ್ಗಳು, ಈ 6 ಚಾಪ್ಟರ್ಸ್ಗಳು ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಬಂದೇ ಬರುತ್ತೆ. ಓಕೆ, ಈ ಚಾಪ್ಟರ್ಗಳ ಮೇಲೆ ನೀವೇನ್ ಮಾಡಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಮತ್ತೆ ಒನ್ ಶಾರ್ಟ್ ಲೆಕ್ಚರ್ಸ್ ಅನ್ನ ನೋಡಿ, ನಮ್ಮ ಒನ್ ಶಾರ್ಟ್ ಲೆಕ್ಚರ್ಸ್ ಅನ್ನ ನೋಡಿ ಪ್ರಿಪೇರ್ ಆಗಬೇಕಾಗುತ್ತೆ. ಓಕೆ, ಸೊ ಇದಲ್ಲದೆ ಇನ್ನೂ ಸರ್ ಎಕ್ಸ್ಟ್ರಾ ಕ್ವಶನ್ ಏನು ಚಾಪ್ಟರ್ಸ್ ಇದೆ ಅಂತಾದ್ರೆ ನೀವು ಕ್ವಿಕ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಲೇ ತಿಳಿಸ್ಬೇಕು. ಓಕೆ, ಈಗಲೇ ನೀವು ತಿಳಿಸ್ಬೇಕು ಯಾವ ಚಾಪ್ಟರ್ ಇದರ ಹೊರತಾಗಿನೂ ಕೂಡ ಇದೆ ಅನ್ನೋದು. ಮತ್ತೆ ನಿಮ್ಮ ಟೈಮ್ ಟೇಬಲ್ ಅನ್ನು ಕೂಡ, ನಿಮ್ಮ FA3 ಟೈಮ್ ಟೇಬಲ್ ಅನ್ನು ಕೂಡ ತಿಳಿಸ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.